ತುರ್ತು ಸಭೆಯನ್ನು ಕರೆಯಲಾಗಿತ್ತು. ಇವತ್ತು ಎಲ್ಲ ಸದಸ್ಯರು ಏನು ಸರ್ಕಾರದಿಂದ ಆದೇಶ ಖಾತೆ ಬಗ್ಗೆ ಬಂದಿತ್ತು, ಅದ್ರ ಬಗ್ಗೆ ಹಲವಾರು ಗೊಂದಲಗಳು ಇತ್ತು. ನಿನ್ನೆ ತಾನೇ ಅಧಿಕೃತವಾಗಿ ಏನೇನು ದಾಖಲೆಗಳು ತೆಗೆದುಕೊಬೇಕಂತೇಳಿ ಸರ್ಕಾರದಿಂದ ಒಂದು ನಮಗೆ ಆದೇಶ ಕ್ಲಿಯರಾಗಿ ಬಂದಿರೋದ್ರಿಂದ ನಮ್ಮ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಸೇರಿ ಒಂದು ಚರ್ಚೆ ಮಾಡಿ ಗ್ರಾಮ ಠಾಣಾ ಖಾತೆ ಯಾವ ರೀತಿ ಮಾಡಬೇಕು, ಗ್ರಾಮ ಠಾಣಾ ಬಿಟ್ಟು ಅಪ್ರೂವ್ಡ್ ಲೇಔಟ್ ಯಾವ ಥರ, ತಿರ್ಗಾ ಏನು ಹೌಸ್ ಲಿಸ್ಟ್ ಯಾವ ಥರ ಅಂತ ಎಲ್ಲ ಸಮಸ್ಯೆಗಳು ಬಗ್ಗೆ ಚರ್ಚೆ ಮಾಡಿ ಇವತ್ತು ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಈಗ ನಗರಸಭೆಯಿಂದ ಅಧಿಕೃತವಾಗಿ ಒಂದು ಅರ್ಜಿ ನಮಗೆ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಆ ಅರ್ಜಿ ತಯಾರಾಗಿದೆ. ನಾಳೆಯಿಂದ ಎಲ್ಲ ನಮ್ಮ 31 ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಮ್ಮ ನಗರದ ನಿವಾಸಿಗಳಿಗೆ ಒಂದು ಖಾತೆ ಕೊಡ್ತಕ್ಕಂಥ ಕೆಲಸವನ್ನು ಒಂದು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಸೇರಿ ಒಂದು ತೀರ್ಮಾನ ತೆಗೆದುಕೊಳ್ಳಲಾಯಿತು. ಇವತ್ತು ಏನು ಎ ಖಾತೆ ಇದೆ, ಒಂದು ಬಿ ಖಾತೆ ಇದೆ. ಅದು ಸಾರ್ವಜನಿಕರು ಏನು ಅರ್ಜಿ ಸಲ್ಲಿಸುವಾಗ ಅವರು ಕ್ಲಿಯರಾಗಿ ಇದನ್ನು ಒಂದು ಮೆನ್ಷನ್ ಮಾಡಿಬಿಟ್ಟು ಸಲ್ಲಿಸ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀವಿ. ಏನಾದರೂ ತಮಗೆ ಒಂದು ಕನ್ಫ್ಯೂಷನ್ ಇತ್ತು ಅಂದರೆ ನಮ್ಮ ನಗರಸಭೆ ಅಧಿಕಾರಿಗಳು ಮತ್ತು ನಮ್ಮ ಸದಸ್ಯರುಗಳು ಇರ್ತಾರೆ, ಅವ್ರ ಹತ್ರ ಒಂದು ಮಾಹಿತಿ ಪಡೆದು ನೀವು ಅರ್ಜಿ ಸಲ್ಲಿಸ್ಬೇಕಂತೇಳಿ ಒಂದು ಮನವಿ ಮಾಡ್ತಾಯಿದ್ದೀವಿ. ಇದು ಟೈಮ್ ನಿಗದಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಅರ್ಜಿ ಪ್ರತಿಯೊಬ್ಬರು ಸಲ್ಲಿಸಬೇಕು. ಸಲ್ಲಿಸಿದ ನಂತರ ನಾವು ನಗರಸಭೆಯಲ್ಲಿ ಸಿಬ್ಬಂದಿಗಳ ಹೆಚ್ಚು ಮಾಡಿಕೊಂಡು ಇದನ್ನು ಪ್ರತಿಯೊಬ್ಬರಿಗೂ ಖಾತೆ ಕೊಡೋಂಥ ಕೆಲಸನ ನಾವು ಮಾಡಿಕೊಡ್ತೀವಿ ಅಂತೇಳಿ ತಿಳಿಸ್ಲಿ. ಒಂದು 12ರಿಂದ 13,000 ಜನ ಈ ವ್ಯಾಪ್ತಿಗೆ ಬರ್ತಾರೆ. ಏನು ಇನ್ನು ಹಳೆ ಖಾತೆಗಳು ಬಂದು ಅಧಿಕೃತ ಇರತಕ್ಕಂಥ ಅವರೆಲ್ಲ ಖಾತೆ ಮಾಡ್ಕೊಂಡಿದ್ದಾರೆ. ಅವರು ಅವಶ್ಯಕತೆ ಇದ್ದರೆ ಅಪ್ಲೈ ಮಾಡಬೇಕು. ಇಲ್ಲಾಂದರೆ ಇದುವರೆಗೂ ತೆಗೆದುಕೊಂಡಿರೋ ಅವ್ರಿಗೇನು ಅವಶ್ಯಕತೆ ಇಲ್ಲಾಂದರೆ ಏನು ತೆಗೆದುಕೊಳ್ಳೋದು ಬೇಕಲ್ಲ, ಅದೇ ಸಾಕು, ಅವ್ರಿಗೆ ಖಾತೆ ಇರೋದೇ ಸಾಕು. ಯಾರ್ಯಾರಿಗೆ ಸ್ಟಾಪ್ ಆಗಿತ್ತು, ಹೌಸ್ ಲಿಸ್ಟ್ ಆಗ್ಬೋದು, ಈ 1 ಕುಂಟೆಯಲ್ಲಿ ಮನೆ ಕಟ್ಟಿರ್ತಾರಲ್ಲ ಅವರಾಗ್ಬೋದು, ತಿರ್ಗಾ ನಮ್ಮ ಏನು ಸರ್ಕಾರದಿಂದ ಒಂದು ಸರ್ಕ್ಯುಲರ್ ಆದೇಶ ಬಂದಿದೋ ಅದ್ರ ಪ್ರಕಾರ ಮತ್ತು ನಮ್ಮ ಇದರಿಂದ ಕೊಟ್ಟಿರ್ತಕ್ಕಂಥ ನಿವೇಶನ, ನಗರಸಭೆಯಿಂದ ಕೊಟ್ಟಿರ್ತಕ್ಕಂಥ ನಿವೇಶನಗಳು, ಒಂದು ಹಕ್ಕುಪತ್ರಗಳು, ಅದನ್ನು ಸಲ್ಲಿಸಿ ನೀವು ಕೊಟ್ಟಾಗ ನಾವು ಖಾತೆಯನ್ನು ಮಾಡಿಕೊಟ್ಟು. ಸರ್, ಈ ಖಾತೆ ಅನ್ನೋದು ಒಂದು ಆನ್ಲೈನ್ ಖಾತೆ ಅಷ್ಟೇ. ಅದರಲ್ಲಿ ಎ ಖಾತೆ ಅಂದರೆ ಗ್ರಾಮ ಠಾಣಾ ಅಪ್ರೂವ್ಡ್ ಲೇಔಟ್ ಇರೋದು ಎ ಖಾತೆ. ಈ ಅಪ್ರೂವ್ಡ್ ಇಲ್ದಿರೋ ಖಾತೆ ಬಿ ಖಾತೆ ಅಂತ ಹೇಳ್ತಾರೆ. ಅಂದರೆ 3A ಇವಾಗ ಹೊಸದಾಗಿ ಆದೇಶ ಬಂದಿರೋದು. ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಗರದಲ್ಲಿರ್ತಕ್ಕಂಥ ಬಹಳಷ್ಟು ಜನರಿಗೆ ಗೊಂದಲ ಇದೆ. ಕಾರಣ, ಈಗಾಗಲೇ ಖಾತೆ ಆಗಿರ್ತಕ್ಕಂಥವರು ಅರ್ಜಿ ಸಲ್ಲಿಸಬೇಕಂತೇಳಿ ಕೆಲವು ಭಾಳಷ್ಟು ವ್ಯಕ್ತಿಗಳು ಹೇಳೋ ಅಂಥದ್ದಾಗ್ತಾ ಇದೆ. ನಿಜವಾಗೂ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಇದನ್ನು ಗಮನದಲ್ಲಿಟ್ಕೊಂಡು ಕೇಳಿಸ್ಕೋಬೇಕು, ಮನವಿ ಮಾಡ್ತಾ ಇದ್ದೀವಿ. ಈಗಾಗಲೇ ಖಾತೆ ಆಗಿರ್ತಕ್ಕಂಥವರು, ಎ ಖಾತೆ ಆಗಿರ್ತಕ್ಕಂಥವರು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸೋವಂಥದ್ದು ಬೇಡ. ಕಾರಣ, ಒಂದು ವೇಳೆ ಫ್ರೆಶ್ ಕಾಪಿ ಬೇಕು ಅಂತ ಹೇಳಿದ್ರೆ ತಾವು ಅರ್ಜಿ ಸಲ್ಲಿಸಬೇಕಾಗ್ತದೆ. ಈಗ ಬಿ ಖಾತೆ ಆಂದೋಲನ ನಡೀತಾ ಇದೆ ಸರ್ಕಾರದ ವತಿಯಿಂದ. ಇದನ್ನು ಪ್ರತಿಯೊಬ್ಬರು ಸದುಪಯೋಗ ಪಡಿಸ್ಕೋಬೇಕು. ಎಕ್ಸ್ಪೆಷಲಿ ಏನು ಗ್ರಾಮ ಠಾಣೆಯಿಂದ ನಮಗೇನು ಹಸ್ತಾಂತರ ಆಗಿತ್ತು ನಮಗೆ ಬುಕ್ಕುಗಳು, ಅದರಲ್ಲಿ ಸುಮಾರು ಒಂದು 6,000ಕ್ಕಿಂತ ಹೆಚ್ಚು ನಿವೇಶನಗಳಿಗೆ ನಾವು ಅಧಿಕೃತವಾಗಿ ಯಾವುದೇ ಒಂದು ದಾಖಲೆಗಳು ಕೊಟ್ಟಿರ್ತಕ್ಕಂಥದ್ದು ಇರಲಿಲ್ಲ. ಅವರಿಗೆ ಮೂಲಭೂತ ಸೌಕರ್ಯಗಳು ನಾವು ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ. ಅಂಥವ್ರಿಗೆ ಅವರು ಕಂದಾಯ ಕಟ್ಟೋದಕ್ಕೆ ರೆಡಿ ಇದ್ದರು, ಆದರೆ ದಾಖಲೆ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅವರ ಆಸ್ತಿಗೆ ಅವರು ದಾಖಲೆ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಈಗ ಬಂದಿದೆ. ಈ ಅವಕಾಶನ ಯಾರು ಕೈ ಬಿಡಬೇಡಿ, ಸದುಪಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಅಧಿಕೃತವಾಗಿ 14 ಒಂದು ಕೊಳಚೆ ಪ್ರದೇಶ ಅಂತೇಳಿ ನಿಗದಿಯಾಗಿದೆ. ಆ 14 ಕೊಳಚೆ ಪ್ರದೇಶದ ನಿವಾಸಿಗಳು, ಎಕ್ಸಾಂಪಲ್ ತಗೊಳ್ಳಿ, ಈಗ ಮುನ್ಸಿಪಲ್ ಕಾಲೇಜ್ ಮುಂದೆ ಸುಮಾರು 600ಕ್ಕಿಂತ ಹೆಚ್ಚು ಮನೆಗಳಿದ್ದಾವೆ. ಅಲ್ಲಿ ಒಂದು ಮನೆಗೂ ದಾಖಲೆಗಳಿಲ್ಲ. ಕಾರಣ, ಅಲ್ಲಿ ಸುಮಾರು 40ರಿಂದ 50 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಂದವಾರದಲ್ಲಿ, ಗಂಗನಮಿದ್ದಿಯಲ್ಲಿ, ನಮ್ಮ ಇಂದಿರಾನಗರದಲ್ಲಿ, ಅದೇ ರೀತಿ ಕೆಳಗಿನ ತೋಟದಲ್ಲಿ, ಇನ್ನು ಹಲವಾರು ಜಾಗದಲ್ಲಿ, ಅಂದರೆ 14 ಜಾಗದಲ್ಲಿ ಗ್ರಾಮ ಠಾಣೆ ಇದ್ದರೂ ಕೂಡ ಅವರಿಗೆ ಯಾವುದೇ ದಾಖಲೆಗಳಿಲ್ಲ. ಅಂಥವ್ರಿಗೆಲ್ಲನೂ ಕೂಡ ಈಗಾಗಲೇ ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ. ನಮ್ಮ ಆಯುಕ್ತರಿಗೂ ಗಮನಕ್ಕೆ ತಂದಿದ್ದೀವಿ. ಯಾರು ಸ್ಲಮ್ ಬೋರ್ಡು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕೂಡಲೇ ಒಂದು 2-3 ದಿನಗಳಲ್ಲಿ ಅವ್ರನ್ನ ಕರೆಸೋವಂಥದ್ದಾಗಬೇಕು. ಅವರು ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಇಂಥ ಒಂದು ಆದೇಶದ
3 ತಿಂಗಳು ಇರೋದ್ರಿಂದ ಅಷ್ಟರೊಳಗಡೆ ಅವ್ರಿಗೆ ಹಕ್ಕುಪತ್ರಗಳನ್ನು ನೀಡಿ ನಮ್ಮ ನಗರಸಭೆಯಲ್ಲಿ ಖಾತೆಗಳಾಗಿ ಪರಿವರ್ತನೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಭಾಳ ಅಚ್ಚುಕಟ್ಟಾಗಿ ಮಾತಾಡಿದ್ದೀವಿ.